ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯವನ್ನು ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸಲು ದೇವರು ಕೊಟ್ಟಿದ್ದಾರೆ. ಬನ್ನಿ, ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದರೂ ಕೂಡ, ವಿದೇಶದಿಂದಲೂ ಇದ್ದರೂ ಸಹ, ನಿಮಗೆ ಉದಯ ಕಾಲ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಎಂಥದೇ ವ್ಯತ್ಯಾಸವಾದ ಸಮಯದಲ್ಲಿ ನಾವು ಇದ್ರೂ ಕೂಡ ಈ ದಿನ ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಯಾವಾಗ ಬೇಕಾದರೂ ಕೂಡ ಮೇಲಿಂದ ಮೇಲೆ ಕೇಳುವುದಕ್ಕಾಗಿ ದೇವರ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತುತಿಸುತ್ತಾ ನಿಲ್ಲಿಸಲಾರದೆ ಅನುದಿನದ ಧ್ಯಾನ ಮುಂದುವರಿಸುತ್ತಾ ಇದ್ದೇವೆ. ಬನ್ನಿ, ಹಾಗಾದರೆ ಪ್ರಾರ್ಥಿಸಿ ವಾಕ್ಯ ಧ್ಯಾನವನ್ನು ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಪ್ರತಿದಿನ ನಮ್ಮ ಹೃದಯಗಳನ್ನು ಸಂತೈಸುತ್ತಾ ಇವೆ, ನಮ್ಮನ್ನು ಆಧರಿಸುತ್ತಿವೆ, ನಮಗೆ ಧೈರ್ಯ ಉಂಟು ಮಾಡ್ತಿವೆ, ನಮ್ಮನ್ನು ಎಚ್ಚರಿಸುತ್ತಿವೆ. ಈ ದಿನ ಮತ್ತೊಂದು ಸಾರಿ ಶುಕ್ರವಾರದ ದಿನದಲ್ಲಿ ಉಪವಾಸ ಪ್ರಾರ್ಥನೆಯ ಬೆಲೆಯನ್ನು ನಾವು ಜ್ಞಾಪಕ ಮಾಡಿಕೊಂಡು ನಿಮ್ಮ ಆಲಯಕ್ಕೆ ನಾವು ಹೋಗಿ ಪ್ರಾರ್ಥಿಸಲು ಸಹಾಯ ಮಾಡಿರಿ. ಈ ಉದಯ ಕಾಲದಲ್ಲಿಯೇ ನಿಮ್ಮ ಆತ್ಮಭರಿತರಾಗಿ ಪ್ರಾರ್ಥನಾತ್ಮವುಳ್ಳವರಾಗಿರಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತೆ. ನಿಮ್ಮ ಸಭೆಯಲ್ಲಿ ನಡೆಯುತ್ತದಲ್ಲವೋ? ಕೆಲವೊಂದು ಸಭೆಗಳಲ್ಲಿ ಶನಿವಾರ ನಡೆಸುತ್ತಾರೆ, ಕೆಲವೊಂದು ಸಭೆಗಳಲ್ಲಿ ಶುಕ್ರವಾರ ನಡೆಸುತ್ತಾರೆ. ಮಧ್ಯವಾರದಲ್ಲಿ ಪ್ರಾರ್ಥನೆ ಕೂಟ ಪ್ರತಿ ಬುಧವಾರ ಇರುತ್ತೆ. ಮತ್ತು ವಾರಕ್ಕೆ ಎರಡಾವರ್ತಿ ಫರಿಸಾಯರು ಉಪವಾಸವಿದ್ದು ಪ್ರಾರ್ಥಿಸ್ತಾ ಇದ್ರು. ನಮ್ಮ ನೀತಿ ಫರಿಸಾಯರ ನೀತಿಗಿಂತಲೂ ಹೆಚ್ಚಿರಬೇಕೆಂದು ಯೇಸು ಹೇಳಿದ್ದಾರೆ. ಕನಿಷ್ಠ ವಾರದಲ್ಲಿ 2 ಸಾರಿಯಾದರೂ ಪ್ರಾರ್ಥನಾ ಕೂಟಗಳಲ್ಲಿ ವಿಶ್ವಾಸಿಗಳೆಲ್ಲರೂ ಸೇರಿ ಬರಬೇಕು. ದೇವರಿಗೆ ಮೊರೆ ಇಡುವಾಗ ಅದ್ಭುತ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಅನೇಕ ಸಾರಿ ನಮ್ಮ ಪ್ರಾರ್ಥನೆ ರಿಪೀಟೆಡ್ ಮಾತುಗಳಿಂದ ಯಾವುದೋ ಒಂದು ಲಿಸ್ಟ್ ಇಟ್ಕೊಂಡು ಪ್ರಾರ್ಥಿಸುವಂತಿರುತ್ತದೆ. ಅಂದರೆ ಹೇಳಿದ್ದನ್ನೇ ಹೇಳಿದ ಹಾಗೆ, ಇಲ್ಲವೇ ಒಂದು ಪಟ್ಟಿಯನ್ನು ತಯಾರು ಮಾಡಿ ನಮ್ಮ ನೀಡ್ಸ್ಗಳನ್ನೆಲ್ಲ, ಅವಶ್ಯಕತೆಗಳನ್ನೆಲ್ಲ ಬರೆದು ದೇವರಿಗೆ ಕೊಟ್ಟಂತೆ ಅದು ಇರುತ್ತದೆ. ಆದರೆ ಬೈಬಲ್ನಲ್ಲಿರುವಂತಹ ಭಕ್ತರ ಪ್ರಾರ್ಥನೆಗಳನ್ನು ನಾವು ಗಮನಿಸುವುದಾದರೆ, ದೇವರ ಸನ್ನಿಧಿಯಲ್ಲಿ ಅವರು ತಮ್ಮ ಹೃದಯವನ್ನು ಹೊಯ್ದುಕೊಳ್ಳುತ್ತಾ ಗಂಟೆಗಳವರೆಗೂ, ಅನೇಕ ದಿನಗಳವರೆಗೂ, ಅನೇಕ ತಿಂಗಳುಗಳವರೆಗೂ ಒಂದೊಂದು ಅಂಶಗಾಗಿ ಅವರು ಪ್ರಾರ್ಥಿಸಿರುವ ಸಂದರ್ಭ ನಾವು ನೋಡುತ್ತೇವೆ. ನಮ್ಮ ಪ್ರಾರ್ಥನೆ ಕೆಲವೊಂದು ಮಾತುಗಳೊಂದಿಗೆ ಮುಗಿಸುವಂಥದ್ದಾಗಿರಬಾರ್ದು. ಕೆಲವೊಂದು ಸಮಯದಲ್ಲಿ ಪ್ರಾರ್ಥಿಸಿ ಸುಮ್ಮನೆ ಇರುವಂಥದ್ದಲ್ಲ. ಎಡಬಿಡದೆ ಪ್ರಾರ್ಥಿಸಬೇಕೆಂದು ಹೇಳಿದ್ದಾರೆ ದೇವರು. ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂದು ಹೇಳಿದ್ದಾರೆ ದೇವರು. ಯುಕ್ತವಾಗಿ ಪ್ರಾರ್ಥಿಸಬೇಕು. ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಎಂದು ಅದೇನೋ ವಿಸ್ತಾರವಾದ ಮಾತುಗಳಿಂದ, ಇಲ್ಲವೇ ಕೆಲವೊಂದು ರಿಪಿಟೇಷನ್, ದೇವರೇ, ನನ್ನ ತಂದೆಯಾದ ದೇವರೇ, ಇಲ್ಲವೇ ಸ್ತೋತ್ರ ಸ್ತೋತ್ರ ಎಂದು ಹೀಗೆ ಕೆಲವೊಂದು ಮಾತುಗಳು ಉಚ್ಚರಿಸುತ್ತಾ ಬಹಳ ಹೊತ್ತು ಅವುಗಳನ್ನೇ ಹೇಳುತ್ತಾ ಪ್ರತಿಯೊಂದು ಮಾತಿಗೂ ಅಪ್ಪ ತಂದೆಯೇ, ಅಪ್ಪ ತಂದೆಯೇ ಎಂದು ಹೇಳಿ ಬಹಳ ಹೊತ್ತು ಪ್ರಾರ್ಥಿಸಿದ್ದೇವೆ ಅಂದ್ಕೊಳ್ತಾರೆ. ಆದರೆ ಎಷ್ಟು ನಿಮಿಷ ಪ್ರಾರ್ಥಿಸಿದ್ದೀರಿ? ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಿದ್ದೀರಿ? ಯಾರಿಗೋಸ್ಕರ ಪ್ರಾರ್ಥಿಸಿದ್ದೀರಿ? ಪ್ರಾರ್ಥನೆಯಲ್ಲಿನ ಸಾರಾಂಶ ಏನಾಗಿದೆ? ಪ್ರಾರ್ಥನೆಯಲ್ಲಿನ ಮುಖ್ಯತ್ವ ಏನಾಗಿದೆ? ಎಷ್ಟು ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದೀರಿ? ಎಷ್ಟು ಆತುರತೆಯಿಂದ ಪ್ರಾರ್ಥಿಸ್ತಿದ್ದೀರಿ? ಎಷ್ಟು ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀರಿ? ಇದರ ಮೇರೆಗೆ ನಮ್ಮ ಆಧ್ಯಾತ್ಮಿಕ ಜೀವಿತ ಬಲಗೊಳ್ಳುತ್ತದೆ. ನಾವು ಮಾಡಿದ ಪ್ರಾರ್ಥನೆಯಿಂದ ಪವಿತ್ರಾತ್ಮನ ಕಾರ್ಯಗಳು ಉಂಟಾಗ್ತವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ ಹೇಳುತ್ತೆ, ಅದರಂತೆಯೇ ಆತ್ಮನು ನಮ್ಮ ಬಲಹೀನತೆಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ಯುಕ್ತವಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ನಮಗೆ ಗೊತ್ತಿಲ್ಲ. ಏನಂತೆ? ಯುಕ್ತವಾಗಿ ಅಂದರೆ ಒಂದು ಸರಿಯಾದ ಪ್ರಾರ್ಥನೆ, ಅವಶ್ಯಕವಾಗಿರುವ ಪ್ರಾರ್ಥನೆ. ನೋಡಿ, ಕಡಿಮೆ ಮಾತುಗಳಲ್ಲಿ ಹೆಚ್ಚಾದದನ್ನು ಹೇಳಬಹುದು, ಹೆಚ್ಚಾದ ಮಾತುಗಳಲ್ಲಿ ಕಡಿಮೆ ಹೇಳಬಹುದು. ಲೋಕಸ್ಥರು ಹಾಗೇ ಮಾಡ್ತಾರೆ. ಒಂದು ಚಿಕ್ಕ ವಿಷಯ ತೆಗೆದುಕೊಂಡು ದೊಡ್ಡ ಡಿಬೇಟ್ ಮಾಡುತ್ತಾರೆ. ಕೊನೆಗೆ ಅದರ ಕನ್ಕ್ಲೂಷನೇ ಸಿಗಲ್ಲ. ಇದು ಇರೋದಿಷ್ಟೇ ಅಂತ ಹೇಳಿಬಿಟ್ಬಿಡ್ತಾರೆ. ಆದರೆ ಯೇಸುವಿನ ಬೋಧನೆಗಳ ವಿಷಯದಲ್ಲಿ ನೋಡುವಾಗ ಸೂಕ್ಷ್ಮವಾದ ವಿಷಯಗಳನ್ನು ತೆಗೆದುಕೊಂಡು ಅದ್ಭುತವಾಗಿ ಸಂದೇಶಗಳನ್ನು ಕೊಟ್ಟು ಮನುಷ್ಯರ ಹೃದಯದ ಅಗತ್ಯತೆ ತೀರಿಸಿದ್ರು. ಈ ದಿನ ಪ್ರಾರ್ಥನೆಯಲ್ಲಿಯೂ ಕೂಡ ಯುಕ್ತವಾದ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಜ್ಞಾಪಕ ಮಾಡೋದಷ್ಟೇ. ನಾವು ದೇವರಿಗೆ ಎಕ್ಸ್ಪ್ಲೇನ್ ಮಾಡುವ ಅಗತ್ಯವಿಲ್ಲ, ವಿವರಿಸುವ ಅಗತ್ಯವಿಲ್ಲ. ದೇವರಿಗೆ ನಾವು ಬೋಧಿಸುವ ಅಗತ್ಯವಿಲ್ಲ. ದೇವರಿಗೆ ನಾವು
ಇನ್ಫಾರ್ಮೇಷನ್ ಕೊಡುವ ಅಗತ್ಯವಿಲ್ಲ. ಸಮಾಚಾರವನ್ನೆಲ್ಲ ನಾವು ಒಟ್ಟುಗೂಡಿಸಿ ದೇವರ ಮುಂದೆ ಪೇಪರ್ನಲ್ಲಿ ಇಟ್ಟಂತೆ ಇಡುವ ಅಗತ್ಯವಿಲ್ಲ. ಆಯಾ ಅವಶ್ಯಕತೆಗಳು, ಆಯಾ ಪರಿಸ್ಥಿತಿಗಳು, ಆಯಾ ಕೊರತೆಗಳು, ಅವುಗಳನ್ನು ದೇವರ ಸನ್ನಿಧಿಯಲ್ಲಿ ಇಡೋದಾದರೆ ಅವುಗಳ ವಿವರಣೆ, ಅವುಗಳ ವಿಷಯ, ಅವುಗಳಿಗೆ ಏನ್ ಮಾಡಬೇಕು. ಇನ್ನೂ ವಿಚಿತ್ರವೇನೆಂದರೆ ಕೆಲವರು ದೇವರು ಏನ್ ಮಾಡಬೇಕೆಂದು ಕೂಡ ಪ್ರಾರ್ಥನೆಯಲ್ಲಿ ಇವರೇ ಹೇಳ್ಬಿಡ್ತಾರೆ. ನಾನೇನ್ ಮಾಡಬೇಕೆಂಬ ಪ್ರಾರ್ಥನೆ ಈ ದಿನ ಕೇಳಿಸುತ್ತಾ ಇಲ್ಲ. ದೇವರೇ ನೀನು ಇದನ್ನು ಮಾಡು ಎಂಬ ಪ್ರಾರ್ಥನೆ ಕೇಳಿಸುತ್ತಾ ಇದೆ. ಅಷ್ಟಕ್ಕೂ ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳುವಂಥವರು ನಿಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡು ದೇವರ ಚಿತ್ತಕ್ಕೋಸ್ಕರ ಪ್ರಾರ್ಥಿಸುವಂಥವರಾಗಿದ್ದೀರಾ? ಪ್ರಾರ್ಥನೆ ಮಾಡೋದು ದೇವರ ಚಿತ್ತ ತಿಳಿದುಕೊಳ್ಳುವುದಕ್ಕಾಗಿ, ದೇವರ ಮನಸ್ಸು ಅರಿತುಕೊಳ್ಳುವುದಕ್ಕಾಗಿ, ದೇವರ ಆಲೋಚನೆ ನಾವು ಕ್ಯಾಚಪ್ ಮಾಡುವುದಕ್ಕಾಗಿ ಅಷ್ಟೇ ಹೊರತು ನಮಗೆ ಬೇಕಾದವುಗಳನ್ನು ದೇವರಿಗೆ ಬೇಡಿಕೊಂಡು ಪಡ್ಕೊಳ್ಳೋದಲ್ಲ. ಬೇಡಿಕೊಳ್ಳುವವರಂತೆ ಒಂಥರ ಇದು ಒಂದು ಆಚಾರ ಪ್ರಾರ್ಥನೆಯಾಗಿರಬಾರ್ದು. ಮೊಟ್ಟ ಮೊದಲು ಸೌಲನು ಹೊಸ ಒಡಂಬಡಿಕೆಯಲ್ಲಿ ಆದಿ ಸಭೆಯನ್ನು ಚದುರಿಸುತ್ತಾ ಹಿಂಸೆಗೊಳಿಸುತ್ತಿರುವಂತಹ ಯಹೂದ್ಯನಾದ ಸೌಲನು, ಮತವೈರಾಗ್ಯವುಳ್ಳ ಸೌಲನು ದಮಸ್ಕದ ರೋಡಿನಲ್ಲಿ ಶಿಲುಬೆಯ ದರ್ಶನ ಕಂಡಾಗ, ನೀನು ಹಿಂಸಿಸುತ್ತಿರುವ ಯೇಸುವೇ ನಾನು ಎಂಬ ಮಾತನ್ನು ಅವನು ಕೇಳಿದಾಗ, ಅಲ್ಲಿ ದೊಡ್ಡ ಬೆಳಕನ್ನು ನೋಡಿದಾಗ, ಕುದುರೆಯ ಮೇಲಿನಿಂದ ನೆಲಕ್ಕೆ ಬಿದ್ದಾಗ ಅವನ ಬಾಯಿಂದ ಬಂದ ಮೊಟ್ಟ ಮೊದಲ ಮಾತು ಏನಾಗಿತ್ತು? ಕರ್ತನೇ ನೀನು ಯಾರೋ ಅನ್ನುತ್ತಾನೆ. ಕರ್ತನೇ ಅನ್ನುತ್ತಾನೆ. ನೀನು ಹಿಂಸಿಸುತ್ತಿರುವ ಯೇಸುವೇ ನಾನು ಅಂದ ಕೂಡಲೇ ನೆಕ್ಸ್ಟ್ ವರ್ಡ್, ಕರ್ತನೇ ನಾನೇನ್ ಮಾಡಬೇಕು, ನಾನೇನ್ ಮಾಡಬೇಕನ್ನುತ್ತಿ, ನನಗೇನ್ ಮಾಡನ್ನುತ್ತಿ ಅನ್ನುತ್ತಾನೆ. ಪ್ರತಿ ಸಾರಿ ಪ್ರಾರ್ಥನೆ ಮಾಡಲು ಹೋದಾಗ ದೇವರಿಗೆ ನಾವು ಈ ಮಾತನ್ನು ಕೇಳಬೇಕು ಪ್ರಿಯರೇ. ಕರ್ತನೇ ನನಗೇನ್ ಮಾಡನ್ನುತ್ತೀರಿ? ಲಾರ್ಡ್, ವಾಟ್ ಯು ವಾಂಟ್ ಮಿ ಟು ಡೂ ಟುಡೇ? ಈ ವಿಷಯಗಳಿವೆ, ಈ ಸಮಸ್ಯೆಗಳಿವೆ, ಈ ಭಾರಗಳಿವೆ, ಈ ಚಿಕ್ಕುಗಳಿವೆ, ಈ ಪರಿಸ್ಥಿತಿಗಳಿವೆ. ಇವುಗಳ ವಿಷಯದಲ್ಲಿ ನಾನೇನ್ ಮಾಡಬೇಕು? ಯಾವ ನಿರ್ಣಯ ತೆಗೆದುಕೊಳ್ಳಬೇಕು? ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು? ನಾನು ಮಾಡಬೇಕಾದದ್ದನ್ನು ನನಗೆ ತಿಳಿಸು ದೇವರೇ ಎಂದು ಕೇಳುವಂಥದ್ದಾಗಿದೆ ಪ್ರಿಯರೇ ಪ್ರಾರ್ಥನೆ. ವಿಶ್ವಾಸಿಗಳ ಪ್ರಾರ್ಥನೆ ಈ ಸ್ಥಾನಕ್ಕೆ ಬೆಳೆಯಬೇಕು. ಸಾಧಾರಣವಾಗಿ ಚಿಕ್ಕ ಮಕ್ಕಳು ಐಸ್ ಕ್ರೀಮ್ಗೋಸ್ಕರವೋ ಚಾಕ್ಲೇಟ್ಗೋಸ್ಕರವೋ ಅವರು ಬೇಡಿಕೊಳ್ತಾರೆ. ಅದೇ ಮಗನು ಬೆಳೆದು ದೊಡ್ಡವನಾದ ಮೇಲೆ ಚಾಕ್ಲೇಟ್ ಕೇಳುತ್ತಾನೋ, ಐಸ್ ಕ್ರೀಮ್ ಏನಾದರೂ ನಿಮಗೆ ಕೊಡಿಸೋನು ತಾನು? ಹಾಗೆಯೇ ನಾವು ಕೂಡ ಪ್ರಾರಂಭದ ದಿನಗಳಲ್ಲಿ ದೇವರಿಗೆ ಚಿಕ್ಕ ಮಕ್ಕಳಂತೆ ಅದು ಕೊಡು ಇದು ಕೊಡು ಎಂದು ಬೇಡಿಕೊಂಡಿದ್ದೆವು. ಆ ಗಳಿಗೆಯಲ್ಲಿ ಅದೊಂದು ಸ್ಥಾನ ಆಗಿತ್ತು. ಆದರೆ ಆಧ್ಯಾತ್ಮಿಕವಾಗಿ ನಾವು ಬೆಳೆಯುತ್ತಾ ಇರುವಾಗ ಹಾಗೆಯೇ ಬೇಡಿಕೊಳ್ಳುವವರಾಗಿರಬಾರ್ದು. ನಾವು ಜವಾಬ್ದಾರಿಕೆಯುಳ್ಳವರಾಗಿ, ದೇವರ ಉದ್ದೇಶ ಅರಿತವರಾಗಿ, ದೇವರ ಪ್ರಣಾಳಿಕೆ ನೆರವೇರಿಸುವವರಾಗಿ, ದೇವರ ಜೊತೆ ಕೆಲಸಗಾರರಾಗಿ ನಾವು ಬೆಳೆಯಬೇಕಾದರೆ ನಾವು ದೇವರ ಚಿತ್ತವನ್ನು ಅರಿಯಬೇಕು. ನಮಗೆ ಯುಕ್ತವಾಗಿ ಪ್ರಾರ್ಥಿಸುವುದು ಹೇಗೆಂದು ಗೊತ್ತಿಲ್ಲದೇ ಇರುವುದರಿಂದ ಉಚ್ಚರಿಸಲು ಅಶಕ್ಯವಾದ ಮಾತುಗಳೊಂದಿಗೆ ಆ ಆತ್ಮನು ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುತ್ತಾನೆ. ಆತನು ತಾನೇ ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುತ್ತಾನೆ. ನಮ್ಮ ಬಾಯಿಯನ್ನು ಬಳಸಿಕೊಂಡು, ನಮ್ಮ ಹೃದಯವನ್ನು ಬಳಸಿಕೊಂಡು, ನಮ್ಮನ್ನೇ ಬಳಸಿಕೊಂಡು ದೇವರ ಆತ್ಮನು ತನ್ನ ಪ್ರಣಾಳಿಕೆಗಳನ್ನೆಲ್ಲ ನೆರವೇರಿಸುವುದಕ್ಕಾಗಿ ಆಶಿಸುತ್ತಾರೆ. ಉಚ್ಚರಿಸಲು ಅಶಕ್ಯವಾದಂತಹ ನರಳಾಟದೊಂದಿಗೆ, ಅಂದರೆ ಮಾತುಗಳಿಲ್ಲದ ಪ್ರಾರ್ಥನೆ, ಭಾರಮಯವಾದ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ನಾವು ಭಾರವುಳ್ಳ ಮನಸ್ಸುಳ್ಳವರಾಗಿರಬೇಕು ಪ್ರಿಯರೇ. ಅಂದರೆ ಭಾರ ಎಂಬ ಈ ಮಾತನ್ನು ನಿಮಗೆ ಹೇಗೆ ಅರ್ಥ ಮಾಡಿ ಹೇಳಬೇಕು ಎಂದು ಆಲೋಚಿಸ್ತಿದ್ದೇನೆ. ಭಾರವಾಗಿರೋದು ಅಂದರೆ, ಈಗ ನೋಡಿರಿ, ನಾವು ಯಾರಿಗಾದರೂ ಇತರರಿಗೆ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದಾಗ ಒಂದು ರೀತಿಯಾಗಿರುತ್ತೆ. ನಮ್ಮ ಸ್ವಂತ ಜನರಿಗೆ ಮಾಡಬೇಕಾದಾಗ ಅಷ್ಟೇ ಅಲ್ಲ, ನಮಗೋಸ್ಕರ ಮಾಡಿಕೊಳ್ಬೇಕಾದಾಗ ಇನ್ನಷ್ಟು ಚೆನ್ನಾಗಿರುತ್ತಲ್ಲವೇ? ಬೇರೆಯವರ ಮಕ್ಕಳನ್ನು ಬದುಕಿಸಲು ನಿಮ್ಮ ರಕ್ತ ದಾನ ಮಾಡ್ಬೋದೇನೋ, ಆದರೆ ನಿಮ್ಮ ಮಕ್ಕಳನ್ನು ಬದುಕಿಸಿಕೊಳ್ಳಲು ನಿಮ್ಮ ಪ್ರಾಣವನ್ನೇ ಕೊಡ್ತೀರಲ್ಲವೇ? ಹಾಗೆಯೇ ನಾವು ಪ್ರಾರ್ಥನೆಯಲ್ಲಿ ಪಾನಾರ್ಪಣೆಯಂತೆ ಹೊಯ್ಯಲ್ಪಡಬೇಕು. ನಮ್ಮ ಸ್ವಾರ್ಥವನ್ನೆಲ್ಲ ಬಿಟ್ಟು ಬಿಟ್ಟು ನಮ್ಮ ಈಗೋ ಎಲ್ಲವನ್ನು ಶಿಲುಬೆಗೆ ಹಾಕಿ ನಮ್ಮ ಆಸೆಗಳೆಲ್ಲ ಅಡಗಿಸಿಬಿಟ್ಟು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಅದೇ ಆಳವಾದ ನಿಜವಾದ ಪ್ರಾರ್ಥನೆಯಾಗಿರುತ್ತೆ. ವಿಶ್ವಾಸಿಗಳೆಲ್ಲರೂ ಸೇರಿ ಬರುವಾಗ, ಸಭೆಯೊಳಗೆ ಸೇರಿ ಪ್ರಾರ್ಥಿಸುತ್ತಿರುವಾಗ
ಏನೋ ನಮ್ಮ ಸಭೆಗೋಸ್ಕರವೇ ಪ್ರಾರ್ಥನೆ ಮಾಡ್ತಿರುವಂತೆ ಇರುತ್ತೆ ಈ ದಿನಗಳಲ್ಲಿ ಸಭೆಯಲ್ಲಿನ ಪ್ರಾರ್ಥನೆಗಳು. ಆದರೆ ಆ ರೀತಿಯಾಗಿ ಅಲ್ಲ ಬೈಬಲ್ ಹೇಳೋದು. ಉಚ್ಚರಿಸಲು ಅಶಕ್ಯವಾದ ನರಳಾಟದೊಂದಿಗೆ ಆತ್ಮನು ತಾನೇ ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುತ್ತಾನೆ. ಮತ್ತು ಹೃದಯಗಳನ್ನು ಪರಿಶೋಧಿಸುವಾತನು ಆ ಆತ್ಮದ ಮನಸ್ಸು ಎಂಥದೆಂದು ಅರಿತುಕೊಳ್ಳುವನು. ಹೇಗೆಂದರೆ ಆತನು ದೇವರ ಚಿತ್ತದ ಪ್ರಕಾರ ಪರಿಶುದ್ಧ ದೇವ ಜನರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ನಮ್ಮ ಪ್ರಾರ್ಥನೆ ದೇವರ ಚಿತ್ತದ ಪ್ರಕಾರವೇ ಮಾಡಬೇಕು. ಪರಿಶುದ್ಧ ದೇವ ಜನರೆಲ್ಲರಿಗೋಸ್ಕರ ಮಾಡಬೇಕು. ಯೇಸುವಿನ ನಾಮ ಧರಿಸಿದವರೆಲ್ಲರಿಗೋಸ್ಕರ ಮಾಡಬೇಕು. ಸೇವೆಗೋಸ್ಕರ ಸಮರ್ಪಿಸಿಕೊಂಡ ದೇವರ ಸೇವಕರೆಲ್ಲರಿಗೋಸ್ಕರ ಮಾಡಬೇಕು. ನಮ್ಮ ಸಭೆಯಲ್ಲಿ ಒಂದು ಕಾಲದಲ್ಲಿ, ಈಗ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಿದೆ, ಆದರೆ ಎಲ್ಲಾ ಸೇವಕರು ಎಲ್ಲರಿಗೂ ಈ ದಿನ ಗೊತ್ತಿದೆ. ಆದರೆ ಆ ದಿನಗಳಲ್ಲಿ ಗೊತ್ತಿರಲಿಲ್ಲ. ಮಿಷನರೀಸ್ ಅಂತೂ ಗೊತ್ತೇ ಇರಲಿಲ್ಲ. ಅವರ ಪುಸ್ತಕ ಬಹಳ ಅಪರೂಪವಾಗಿ ಸಿಗ್ತಾ ಇದ್ವು. ಅದಕ್ಕೆ ಅಂತಹ ಪುಸ್ತಕಗಳನ್ನೆಲ್ಲ ನಾನು ಇಂಗ್ಲಿಷ್ನಲ್ಲಿ ಓದಿ ನನ್ನ ಬೈಬಲ್ ಕಾಲೇಜಿನ ಸಮಯದಲ್ಲಿ ಅದನ್ನು ಅನುಭವಿಸಿ ಆಚರಿಸಿ ಆ ದೈವ ಸೇವಕರ ನಡವಳಿಕೆಯಿಂದ ಕಲಿತುಕೊಂಡು ಕ್ರಮಶಿಕ್ಷಣೆ, ಪ್ರೀತಿ, ಆತ್ಮಗಳ ಭಾರ, ಪ್ರಾರ್ಥನೆ, ನಂಬಿಕೆ ಇವುಗಳ ಬಗ್ಗೆ ಕಲಿತೆ. ಕಲ್ವರಿ ಯೋಧರು ಎಂಬ ಪುಸ್ತಕದಲ್ಲಿ 25 ಮಿಷನರಿಗಳ ಚರಿತ್ರೆಯನ್ನು ಕ್ಲುಪ್ತವಾಗಿ ನಾನು ಬರೆದಿಟ್ಟಿದ್ದೇನೆ. ನಿಮಗೆ ಆ ಪುಸ್ತಕ ಬೇಕಾದರೆ ವಾಟ್ಸಪ್ ಕಳಿಸಿಕೊಡ್ತೇವೆ. ಬೈಬಲ್ ಅನ್ನು ಓದುವುದು ಒಂದು ಭಾಗ ಆಗಿರೋದಾದ್ರೆ, ಬದುಕಿ ತೋರಿಸಿರುವ ಭಕ್ತರ ಚರಿತ್ರೆಯ ಪುಸ್ತಕಗಳು ನಮಗೆ ಎಷ್ಟೋ ಉತ್ಸಾಹವನ್ನು, ಪ್ರೋತ್ಸಾಹವನ್ನು ಉಂಟು ಮಾಡ್ತವೆ. ಡೇವಿಡ್ ಬೆರ್ನಾರ್ಡ್ ಎನ್ನುವಂತಹ ಭಕ್ತನು ಪ್ರಾರ್ಥನೆ ಮಾಡುವಾಗ ನನ್ನ ವಸ್ತ್ರಗಳೆಲ್ಲ ಬೆವರಿನಿಂದ ಒದ್ದೆಯಾಗ್ತಾ ಇದ್ವು ಎಂದು ಹೇಳಿದ್ರು. ಅಷ್ಟು ಭಾರದಿಂದ ಪ್ರಾರ್ಥಿಸ್ತಾ ಇದ್ರು. ಆ ರೆಡ್ ಇಂಡಿಯನ್ಸ್ ಜನರು ಮಾರ್ಪಡುವುದಕ್ಕಾಗಿ, ಅವರ ರಕ್ಷಣೆಗಾಗಿ ಅಷ್ಟೊಂದು ಭಾರದಿಂದ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಜಾರ್ಜ್ ಮುಲ್ಲರ್ ಎಂಬ ಭಕ್ತನು, ಕೆಲವು ಸಾವಿರಾರು ಜನರಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ, ನಾನು ಬೇಡಿಕೊಂಡಿದ್ದನ್ನೆಲ್ಲ ದೇವರು ನನಗೆ ಕೊಟ್ಟಿದ್ದಾರೆ ಎಂದು ಎಲ್ಲವನ್ನು ಚೆನ್ನಾಗಿ ನೋಟ್ ಮಾಡಿಕೊಳ್ತಾ ಇದ್ರು. ಅವರು ಮಾಡಿರುವ ಪ್ರಾರ್ಥನೆಗಳ ಅಂಶಗಳು ಸುಮಾರು 6,000 ಚಿಲ್ಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥಿಸಿದರೆಂದು ಬರೆದಿಟ್ಟಿದ್ದಾರೆ. ಪ್ರತಿ ಸಾರಿ ಒಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಅದನ್ನು ದೇವರು ಅವರಿಗೆ ಕೊಡುವವರೆಗೂ ಪ್ರಾರ್ಥಿಸಬೇಕು. ಒಬ್ಬ ವ್ಯಕ್ತಿಯ ರಕ್ಷಣೆಗೋಸ್ಕರ ನಾವು ಪ್ರಾರ್ಥಿಸಲು ಆರಂಭಿಸಿದಾಗ ಅವರು ರಕ್ಷಿಸಲ್ಪಡುವವರೆಗೂ ಪ್ರಾರ್ಥಿಸಬೇಕು. 1 ವರ್ಷ, 2 ವರ್ಷ, 3 ವರ್ಷ ಆದರೂ ಕೂಡ, ಎಷ್ಟೇ ಕಾಲ ಆದರೂ ಕೂಡ ತಾಳ್ಮೆಯಿಂದ, ನಂಬಿಕೆಯಿಂದ, ಪರಿಶುದ್ಧರಿಗೋಸ್ಕರ, ದೇವರ ಚಿತ್ತದ ಪ್ರಕಾರ, ಅಪಾಯದಲ್ಲಿದ್ದವರಿಗೋಸ್ಕರ, ಶೋಧನೆಯಲ್ಲಿದ್ದವರಿಗೋಸ್ಕರ, ರಕ್ಷಣೆ ಇಲ್ಲದವರಿಗೋಸ್ಕರ, ಸಭೆಗಳಿಗೋಸ್ಕರ, ಎಲ್ಲಾ ಸಭೆಗಳ ಐಕ್ಯತೆಗೋಸ್ಕರ ನಾವು ಪ್ರಾರ್ಥಿಸಬೇಕು. ಸಭಾ ಸೇವೆಯಲ್ಲಿ ದೊಡ್ಡ ಉಜ್ಜೀವನ ಕಾಣುವಂತೆ ನಾವು ಪ್ರಾರ್ಥಿಸಬೇಕು. ನಿಜವೇ ಸಭೆಯಲ್ಲಿ ಐಕ್ಯತೆ ಇಲ್ಲದಿರುವುದರಿಂದ ಈ ದಿನ ಸೈತಾನನಿಗೆ ಅವಕಾಶ ಸಿಗ್ತಿರೋದು. ಎಷ್ಟೋ ಪಟ್ಟಣಗಳಲ್ಲಿ ಪಾಸ್ಟರ್ಸ್ ಫೆಲೋಶಿಪ್ ಅನ್ನುತ್ತಾರೆ, ಇಲ್ಲವೇ ಬಾಡಿ ಆಫ್ ಕ್ರೈಸ್ಟ್ ಅನ್ನುತ್ತಾರೆ. ಆದರೆ ಅಲ್ಲಿ ಮನುಷ್ಯರು ಕೂಡಿ ಬರ್ತಿದ್ದಾರೆ ಅಷ್ಟೇ ಹೊರತು ಮನಸ್ಸುಗಳು ಒಂದಾಗುತ್ತಾ ಇಲ್ಲ. ಮನಸ್ಸಿನಲ್ಲಿ ಅಹಂಭಾವ ಇರುವಾಗ ಬೇರೆಯವರೊಂದಿಗೆ ಆ ವ್ಯಕ್ತಿ ಬೆರೆಯಲ್ಲ. ಇತರರನ್ನು ನಮಗಿಂತಲೂ ಹೆಚ್ಚಿನವರೆಂದು ಪರಿಗಣಿಸುವಾಗಲೇ ನಾವು ಅವರೊಂದಿಗೆ ಬೆರೆಯಬಹುದು. ಅವರಿಗಿಂತ ನಾನೇ ದೊಡ್ಡವನು ಅಂದುಕೊಳ್ಳುವಾಗ ಇನ್ನು ನೀವು ಯಾರೊಂದಿಗೂ ಇರೋದಿಲ್ಲ. ಈ ದಿನ ಅದಕ್ಕಾಗಿಯೇ ಸಂದೇಶಗಳೆಲ್ಲ ತಮಗೆ ಬಂದಂತೆ ಕೊಡುತ್ತಾ ಇರ್ತಾರೆ. ಎಲ್ಲರೂ ಇಷ್ಟ ಬಂದಂತೆ ಇರ್ತಿದ್ದಾರೆ ಹೊರತು ಐಕ್ಯತೆ ಇಲ್ಲದವರಾಗಿ, ನಂಬಿಕೆ ಇಲ್ಲದವರಾಗಿ, ಪ್ರೀತಿ ಇಲ್ಲದವರಾಗಿ, ಒಂದು ಸಭೆಗೋಸ್ಕರ ಇನ್ನೊಂದು ಸಭೆಗಾಗಿ ಪ್ರಾರ್ಥಿಸುತ್ತಾ ಇಲ್ಲ. ನಮ್ಮ ವರ್ಚುವಲ್ ಮೀಟಿಂಗ್ನಲ್ಲಿ, ಅಂದರೆ ಝೂಮ್ ಮೀಟಿಂಗ್ನಲ್ಲಿ ಬಂದವರಿಗೆ ಕೇಳ್ತೇನೆ, ಈ ವಾರ ನಿಮ್ಮ ಚರ್ಚಲ್ಲಿ ನಿಮ್ಮ ಪಾಸ್ಟರ್ ಯಾವ ವಾಕ್ಯ ಹೇಳಿದ್ದಾರೆ, ಯಾವ ಸಂದೇಶ ಕೊಟ್ಟಿದ್ದಾರೆ ಎಂದು ಕೇಳ್ತೇನೆ. ಎಲ್ಲರೂ ನಿಮ್ಮ ಪಾಸ್ಟರ್ಸ್ಗಳಿಗೋಸ್ಕರ ಪ್ರಾರ್ಥಿಸಿರಿ ಅನ್ನುತ್ತೇನೆ. ಎಲ್ಲರೂ ಸಭೆಗೋಸ್ಕರ ಪ್ರಾರ್ಥಿಸೋಣ ಬನ್ನಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಅಂದರೆ ಒಂದು ವಿಶಾಲವಾದ ಹೃದಯದೊಂದಿಗೆ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಸಂಬಂಧಿಕರಿಗೋಸ್ಕರ, ನಮ್ಮ ಸಭೆಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ಪ್ರಪಂಚಕ್ಕೋಸ್ಕರ ಕರ್ತನಿಗೆ ಜ್ಞಾಪಕಗೊಳಿಸಬೇಕು. ಅದು ನಮಗೆ ಗೊತ್ತಿಲ್ಲ, ನಮಗೆ ಬರೋದಿಲ್ಲ. ಆದರೆ ಪರಿಶುದ್ಧಾತ್ಮನು ಯಾವುದು ಅವಶ್ಯಕವಾಗಿದೆಯೋ ಅದನ್ನು ತಿಳಿಯಪಡಿಸುತ್ತಾರೆ. ಗತಕಾಲದಲ್ಲಿ ಮಣಿಪುರ್ ಎಷ್ಟು ಭಯಂಕರವಾದ ಸ್ಥಿತಿಯಲ್ಲಿತ್ತು, ಅಂಥವರಿಗಾಗಿ ಪ್ರಾರ್ಥಿಸಲು ಪ್ರೇರೇಪಣೆಯುಳ್ಳವರಾಗಿ ಪ್ರಾರ್ಥಿಸಿದೆವು. ಈ ದಿನಮಾನಗಳಲ್ಲಿ ಟ್ರೈನ್ ಆಕ್ಸಿಡೆಂಟ್ನಲ್ಲಿ ಎಷ್ಟು ಜನ ಮರಣ ಹೊಂದಿದ್ದಾರೆ, ಅನೇಕರು ಆ ದುಃಖಕ್ಕೆ ಒಳಗಾಗಿದ್ದಾರೆ, ಅದರ ಶಾಕ್ನಿಂದ ಹೊರಗೆ ಬರಲಾರದವರಾಗಿದ್ದಾರೆ. ಅಂಥವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ.
ನಿಮಗೆ ಗೊತ್ತಿದೆಯೋ ಇಲ್ಲವೋ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದಾಗ 2 ಪಟ್ಟು ಆಶೀರ್ವಾದ ಹೊಂದಿಕೊಂಡ. ಇತರರಿಗಾಗಿ ಪ್ರಾರ್ಥಿಸಿದರೆ ನನಗೇನು ಸಿಗುತ್ತೆ ಅನ್ನಬೇಡಿ. ನಾವು ಇತರರಿಗಾಗಿ ಪ್ರಾರ್ಥಿಸುವಾಗ ದೇವರು ನಮ್ಮ ಅವಶ್ಯಕತೆ ಕೂಡ ತೀರಿಸುತ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪ್ರಾರ್ಥನೆಯ ಬಲವನ್ನು, ಪ್ರಾರ್ಥನೆಯ ಶಕ್ತಿಯನ್ನು ಅರಿತುಕೊಳ್ಳುವುದಕ್ಕಾಗಿ ಪ್ರಾರ್ಥನಾತ್ಮವುಳ್ಳವರಾಗಿ ಇತರರಿಗೋಸ್ಕರ ವಿಜ್ಞಾಪನೆ ಮಾಡಲು ಸಹಾಯ ಮಾಡಿರಿ. ನಿಜವೇ ದೇವರೇ, ನಮ್ಮ ಮಾತುಗಳು ಪ್ರಾರ್ಥನೆಯಾಗಿರದೆ ಹೃದಯಾಂತರಾಳದಿಂದ ಬರುವಂತಹ ಕೂಗು, ನಮ್ಮ ಮೊರೆ ಮತ್ತು ನಮ್ಮ ವಿಜ್ಞಾಪನೆ, ಉಚ್ಚರಿಸಲು ಅಶಕ್ಯವಾದ ನರಳಾಟ, ಇವುಗಳಿಂದ ಕೂಡಿದ ಕಣ್ಣೀರಿನ ಪ್ರಾರ್ಥನೆ ನಮಗೆ ಕಲಿಸಿಕೊಡಿರಿ ದೇವರೇ. ಇಂಥ ಭಯಂಕರವಾದ ದಿನಮಾನಗಳಲ್ಲಿ ಪ್ರಾರ್ಥನೆ ಒಂದೇ ನಮ್ಮ ಸಮಸ್ಯೆಗೆ ಬಿಡುಗಡೆ ಉಂಟು, ಪ್ರಾರ್ಥನೆಯಿಂದಲೇ ಪರಿಷ್ಕಾರ ಸಾಧ್ಯವಾಗುತ್ತೆ ಎಂದು ನಂಬಲು ಸಹಾಯ ಮಾಡಿರಿ. ಸಭೆಯಲ್ಲಿ ವಿಶ್ವಾಸಿಗಳೆಲ್ಲರೂ ಐಕ್ಯವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ, ಸಾರ್ವತ್ರಿಕ ಸಭೆಯಾಗಿ ಪ್ರಪಂಚದೆಲ್ಲೆಡೆ ನಾನಾ ಡಿನಾಮಿನೇಷನ್ನಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳು, ಪ್ರತಿಯೊಂದು ಸಭೆಯ ಸಭಾಪಾಲಕರು ದೃಢವಾಗಿ ಸ್ಥಿರವಾಗಿ ನಿಂತು ನಿಮ್ಮ ಬರೋಣದ ಸಮಯದಲ್ಲಿ ಎತ್ತಲ್ಪಡುವವರಾಗಿರುವಂತೆ ಸಹಾಯ ಮಾಡಿರಿ. ಈ ಅನುದಿನದ ಧ್ಯಾನ ಲಾಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಆತ್ಮಗಳ ಭಾರ ಪ್ರಾರ್ಥನಾತ್ಮ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆಧರಣೆ ಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವಂಥವರಿರುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ತಪ್ಪದೆ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಎಲ್ಲರೂ ಸೇರಿ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸೋಣ, ಅನೇಕ ಅಂಶಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕರ್ತನು ನಮಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು, ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ತನ್ನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಈ ದಿನ ನಿಮ್ಮ ಸಭೆಗಳಲ್ಲಿರುವ ಉಪವಾಸ ಪ್ರಾರ್ಥನೆಗಳಿಗೆ ನೀವು ಕೂಡ ಹೋಗಿ ತಪ್ಪದೆ ಪಾಲ್ಗೊಳ್ಳಿರಿ. ಐಕ್ಯತೆಯಿಂದ ಪ್ರಾರ್ಥಿಸಿರಿ. ದೇವರು ದೊಡ್ಡ ಉತ್ತರ ಕೊಡುತ್ತಾರೆ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ. ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ, ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ. ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ.
ತಪ್ಪದೇ ಬರ್ತೀರಲ್ಲವೋ?